ಅದಾಗಲೇ ಗಂಟೆ 9 ಆಗಿತ್ತು. ಶಂಕರ ಗೌರಿ ಮನೆಗೆ ಹೊರಟನು. ಶಂಕರ ಮನೆಗೆ ಬಂದಾಗ ಜಗನ್ನಾಥ್ ಅವರು ಆಗಲೇ ಆಫೀಸ್ಗೆ ಹೊರಟು ಹೋಗಿದ್ದರು. ಕೆಲಸದವರ ಬಳಿ ಗೌರಿಯ ಬಗ್ಗೆ ವಿಚಾರಿಸಿ ಡ್ಯಾನ್ಸ್ ರೂಮಿಗೆ ಬಂದ. ಗೌರಿ ಅಲ್ಲಿರುವ ಸೋಫಾದ ಮೇಲೆ ಮಲಗಿದಳು. ನಿನ್ನೆ ಪಾರ್ಟಿಯಲ್ಲಿ ತೊಟ್ಟ ಡ್ರೆಸ್ ಹಾಗೇ ಇತ್ತು. ಕಾಲುಗಳಲ್ಲಿ ಕಟ್ಟಿದ್ದ ಗೆಜ್ಜೆಗಳು ಸಹ ಹಾಗೇ ಇದ್ದವು. ಅವಳ ಮುಖದ ಮೇಲಿನ ಮುಂಗುರುಳು ಸರಿಸಿದ. ಆ ಮುಖದಲ್ಲೇನೋ ನಿರ್ಮಲತೆ ಇದೆ ಎಂದೆನಿಸಿತು. ಆದರೆ ಅದೇನೋ ಕೊರತೆ ಇದೆ. ಹೌದು, ಅವಳ ನಗುವೆ ಮಾಯವಾಗಿ ಹೋಗಿತ್ತು. ಅವಳ ಸ್ಥಿತಿ ನೋಡಿ ಸಂಕಟವಾಯಿತು ಅವನಿಗೆ. ಮಂಡಿಯೂರಿ ಅವಳ ಪಕ್ಕ ನೆಲದ ಮೇಲೆ ಕುಳಿತು ಅವಳ ಕೈ ಹಿಡಿದುಕೊಂಡ. ಸಾರಿ ಮುದ್ದು, ತುಂಬ ನೋಯಿಸಿಬಿಟ್ಟೆನಾ ಎಂದವನ ಕಣ್ಣಿಂದ ಒಂದು ಹನಿ ನೀರು ಜಾರಿ ಅವಳ ಕೈ ಮೇಲೆ ಬಿತ್ತು. ಎಚ್ಚರವಾಗಿ ನಿಧಾನವಾಗಿ ಕಣ್ಣು ತೆರೆದವಳನ್ನು ಕಂಡು ಪಕ್ಕಕ್ಕೆ ತಿರುಗಿ ತನ್ನ ಕಣ್ಣು ಒರೆಸಿಕೊಂಡ. ಆಗ ತಾನೇ ಕಣ್ಣು ಬಿಟ್ಟ ಗೌರಿಗೆ ತಾನು ಡ್ಯಾನ್ಸ್ ರೂಮಿನಲ್ಲಿ ಇರುವುದು ಅರಿವಿಗೆ ಬಂತು. ಇಲ್ಲಿ ಹೇಗೆ ಬಂದೆ ಎಂದುಕೊಂಡವಳಿಗೆ ನಿನ್ನೆಯ ಘಟನೆಗಳೆಲ್ಲ ನೆನಪಾಗಿದ್ದವು. ಹಾಗೆ ಪಕ್ಕಕ್ಕೆ ತಿರುಗಿದವಳಿಗೆ ಶಂಕರ ಕಂಡಿದ್ದ. ಶಂಕರ, ನೀನು ಇಲ್ಲಿ ಎಂದು ಆಶ್ಚರ್ಯದಿಂದಲೇ ಕೇಳಿದಳು ಗೌರಿ. ನನ್ನ ವಿಷಯ ಬಿಡು, ನೀನ್ಯಾಕೆ ಮಧ್ಯರಾತ್ರಿಯವರೆಗೂ ಡ್ಯಾನ್ಸ್ ಮಾಡುತ್ತಿದ್ದೆ ಎಂದು ಕೇಳಿದವನನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು. ಅದನ್ನು ಅರಿತವನಂತೆ, ಹೋ, ನನಗೆ ಹೇಗೆ ಗೊತ್ತಾಯಿತು ಅಂತಾನಾ? ನೀನು ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ ಬರಲಿಲ್ಲ ಅಂತ ನಿನಗೆ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಕೊನೆಗೆ ಬೇರೆ ದಾರಿ ಕಾಣದೆ ಮಾವನಿಗೆ ಕಾಲ್ ಮಾಡಿದಾಗ ಅವರೇ ಹೇಳಿದರು. ಸ್ಟಾಪ್ ಇಟ್ ಶಂಕರ, ನೀನು ನನ್ನನ್ನು ಮದುವೆ ಆಗುವುದಿಲ್ಲವೆಂದಾದರೆ ನನ್ನ ಅಪ್ಪನನ್ನು ಮಾವ ಎಂದು ಏಕೆ ಕರೆಯುತ್ತೀಯ? ಮೊದಲು ಹಾಗೆ ಕರೆಯುವುದನ್ನು ನಿಲ್ಲಿಸು. ಸೊ ನಾನು ನಿನ್ನನ್ನು ಮದುವೆಯಾಗುವುದಕ್ಕೆ ನಿನಗೇನು ಅಭ್ಯಂತರ ಇಲ್ಲ ಅಲ್ಲವಾ ಎಂದು ಕೇಳಿದ ಕೆಣಕಲೆಂದೆ. ನಾನು ಹಾಗೆ ಹೇಳಲಿಲ್ಲ, ತುಸು ಕೋಪದಲ್ಲೇ ಹೇಳಿದಳು. ಹೌದೌದು, ಅದಕ್ಕೆ ನೆನ್ನೆ ರಾತ್ರಿ ಮಲಗುವುದನ್ನು ಬಿಟ್ಟು ದೇಹ ದಂಡಿಸಿ ನೃತ್ಯ ಮಾಡಿದೆ ಅಲ್ವಾ? ಅದು ಆಗಲ್ಲ ಶಂಕರ ಎಂದು ಹೇಳ ಹೊರಟವಳನ್ನು ತಡೆದಿದ್ದನವ. ನೀನೇನನ್ನು ಹೇಳುವುದು ಬೇಡ ಗೌರಿ, ನಾನು ಹೇಳುವುದನ್ನು ಮೊದಲು ಕೇಳು. ನಿನ್ನೆ ರಾತ್ರಿ ನಾನು ನಿನಗೆ ಹೇಳಿದ್ದೆಲ್ಲ ತಮಾಷೆಗಾಗಿ ಮಾತ್ರ, ಅದು ಕೂಡ ನಿನ್ನನ್ನು ರೇಗಿಸಲೆಂದು ಅಷ್ಟೇ. ನನ್ನ ಜೀವನದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಪ್ರವೇಶವಿಲ್ಲ ಗೌರಿ. ಹಾಗೆ ನೋಡಿದರೆ ನಕ್ಷತ್ರ ನನಗೆ 3 ವರ್ಷದ ಹಿಂದೆಯೇ ಪ್ರಪೋಸ್ ಮಾಡಿದಳು. ಆದರೆ ನಾನದನ್ನು ನಿರಾಕರಿಸಿದೆ. ಆದರೆ ಅವಳಿಗೆ ಈಗಲೂ ನನ್ನನ್ನು ಪ್ರೀತಿಸುತ್ತಿದ್ದಾಳೆ. ಆಗಿಂದು ನನ್ನಿಂದ ಅವಳನ್ನು ದೂರ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಗೌರಿ. ಏಕೆಂದರೆ ನಾನು ಒಂಟಿಯಾಗಿದ್ದಾಗ, ಕಷ್ಟದಲ್ಲಿದ್ದಾಗ ನನ್ನ ಜೊತೆಯಾಗಿ ನಿಂತವಳು ಅವಳು. ಅವಳ ಸ್ನೇಹವನ್ನು ತೊರೆಯಲು ನನಗೆ ಇಷ್ಟವಿಲ್ಲ ಎಂದಿದ್ದ. ಅವಳ ಕೈ ಹಿಡಿದು ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ಅವನು ಹೇಳಿದ ಮಾತುಗಳೆಲ್ಲವೂ ಅವಳ ಮನತಟ್ಟಿತು. ಅವಳೇನು ಮಾತನಾಡಲಿಲ್ಲ. ಆದರೆ ಮಂದಹಾಸವೊಂದನ್ನು ಬೀರಿದಳು. ಆ ನಗುವಿನಲ್ಲಿ ಸದಾ ನಿನ್ನೊಂದಿಗೆ ಇರುತ್ತೇನೆ ಎಂಬ ಭರವಸೆಯನ್ನು ನೀಡಿದಳು. ನಂತರ ಗೌರಿ ಎದ್ದು ರೆಡಿಯಾದಳು. ಇಬ್ಬರ ಜೊತೆಗೆ ಕಾಲೇಜಿಗೆ ಹೊರಟರು. ಸ್ಕೂಟಿ ತೆಗೆಯಲು ಹೋದ ಗೌರಿಯನ್ನು ತಡೆದ ಶಂಕರ ಅವನ ಬೈಕಿನಲ್ಲಿಯೇ ಅವಳನ್ನು ಕರೆದೊಯ್ದಿದ್ದ. ಮೊದಲ ದಿನವೇ ಬೆಳಗ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಾಗದಿದ್ದರೂ ಅಂದು ಸಂಜೆ ಅವರಿಬ್ಬರ ಡ್ಯಾನ್ಸ್ ಪಯಣ ಶುರುವಾಯಿತು. ಶಂಕರ ಮೊದಲ ಬಾರಿ ಗೆಜ್ಜೆ ಕಟ್ಟಿದ್ದ. ಗೌರಿ ಗುರುವಿನ ಸ್ಥಾನದಲ್ಲಿ ನಿಂತು ಅವನಿಗೆ ನೃತ್ಯ ಹೇಳಿಕೊಡುತ್ತಿದ್ದಳು. ಅವಳನ್ನು ನೋಡಿ ತನ್ನ ಮನಸ್ಸು ಚಂಚಲವಾಗಬಾರದೆಂದು ಅವಳನ್ನು ತನ್ನ ಗುರುವಿನ ಸ್ಥಾನದಲ್ಲಿಟ್ಟು ನೋಡಬೇಕೆಂದು ಶಂಕರ ದೃಢವಾಗಿ ನಿರ್ಧರಿಸಿದ. ಅವಳು ಹೇಳಿಕೊಟ್ಟ ನೃತ್ಯವನ್ನು ಒಬ್ಬ ನಿಷ್ಠಾವಂತ ಶಿಷ್ಯನಂತೆ ಕಲಿಯುತ್ತಿದ್ದ. ಅಲ್ಲಿ ಗುರು ಶಿಷ್ಯರ ಸಂಬಂಧ ಹೊರತುಪಡಿಸಿ ಬೇರೆ ಯಾವ ಸಂಬಂಧವೂ ಇರಲಿಲ್ಲ. ಅಂದು ಸಂಜೆ ಶಂಕರ ತಾನೇ ಗೌರಿಯನ್ನು ಅವಳ ಮನೆಗೆ ಬಿಟ್ಟಿದ್ದ. ಮರುದಿನ ಮುಂಜಾನೆ 7 ಗಂಟೆಗೆ ಗೌರಿ ಶಂಕರನ ಮನೆಯಲ್ಲಿ ಇದ್ದಳು. ಇಬ್ಬರು ಡ್ಯಾನ್ಸ್ ಮುಗಿಸಿ ತಿಂಡಿ ತಿಂದು ಹರಟುತ್ತಾ ಕುಳಿತಿದ್ದರು. ಆಗ ತಾನೇ ಕಾಲೇಜಿಗೆಂದು ರೆಡಿಯಾಗಿ ರೂಮಿನಿಂದ ಹೊರಬಂದ ನಕ್ಷತ್ರಾಗೆ ಅವರಿಬ್ಬರು ನಗುತ್ತಾ ಮಾತನಾಡುವುದು ನೋಡಿ ಒಳಗೊಳಗೆ ಸಂಕಟವಾಯಿತು. ಆದರೂ ಅದನ್ನು ತೋರಿಸಿಕೊಳ್ಳದೆ ಮಾತಿಗಿಳಿದಳು. ನಕ್ಷತ್ರ, ಹಾಯ್ ಗೌರಿ, ಏನಿದು ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಮನೆಗೆ ಬಂದು ಬಿಟ್ಟಿದ್ಯಾ? ಗೌರಿ, ಹೋ ನಕ್ಷತ್ರ, ನಿನಗಿನ್ನೂ ವಿಷಯ ಗೊತ್ತಿಲ್ಲ ಅಲ್ವಾ? ನಾನು ಮತ್ತು ಶಂಕರ ಈಗ ಡ್ಯಾನ್ಸ್ ಪಾರ್ಟ್ನರ್ಸ್ ಆಗಿದ್ದೀವಿ. ವರ್ಲ್ಡ್ ಡ್ಯಾನ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಬೇಕೆಂದು ನಿರ್ಧರಿಸಿದ್ದೇವೆ. ನಕ್ಷತ್ರ ಬಾರದ ನಗುವನ್ನು ಮುಖದ ಮೇಲೆ ತಂದುಕೊಂಡು ಇಬ್ಬರಿಗೂ ಕಂಗ್ರಾಟ್ಸ್ ಎಂದು ಹೇಳಿದಳು. ನಂತರ ಶಂಕರ ಕಡೆ ತಿರುಗಿ, ಶಂಕರ, ಟಿಫನ್ ತಿನ್ನುವ ಬಾ ಎಂದು ಕರೆದಳು. ಗೌರಿ ಅಲ್ಲೇ ಇದ್ದರೂ ಸೌಜನ್ಯಕ್ಕಾದರೂ ಅವಳನ್ನು ತಿಂಡಿಗೆ ಕರೆಯಲಿಲ್ಲ. ಇದರಿಂದ ಶಂಕರನಿಗೆ ಬೇಸರವಾಯಿತು. ನಾನು ಗೌರಿ ಆಗಲೇ ತಿಂಡಿಯನ್ನು ಮುಗಿಸಿದೆವು, ಇನ್ನೇನು ಕಾಲೇಜಿನ ಕಡೆ ಹೊರಟೆವು ಎಂದಿದ್ದ ಶಂಕರ. 5 ನಿಮಿಷ ಶಂಕರ, ನಾನು ಕೂಡ ತಿಂಡಿ ಮುಗಿಸಿ ಬರುತ್ತೇನೆ, ಇಬ್ಬರು ಒಟ್ಟಿಗೆ ಹೊರಡುವ ಎಂದು ಹೇಳಿ ನಕ್ಷತ್ರ ಡೈನಿಂಗ್ ಹಾಲ್ ಕಡೆ ಹೊರಟಳು. ಈಗ ಶಂಕರನಿಗೆ ಚಿಂತೆ ಬಿದ್ದ. ಅವನಿಗೆ ಗೌರಿಯ ಜೊತೆ ತನ್ನ ಬೈಕ್ನಲ್ಲಿ ಹೋಗುವ ಆಸೆ. ಆದರೆ ನಕ್ಷತ್ರ ಇರುವಾಗ ಅದು ಸಾಧ್ಯವಾಗದು. ಏಕೆಂದರೆ ದಿನವೂ ನಕ್ಷತ್ರನ ಕಾಲೇಜಿಗೆ ಕರೆದುಕೊಂಡು ಹೋಗುವುದು ಶಂಕರ.
ಅದು ಅಲ್ಲದೆ ಗೌರಿ ಕೂಡ ಇಂದು ಸ್ಕೂಟಿ ತಂದಿದ್ದಾಳೆ. ಶಂಕರನನ್ನು ಕಂಡ ಗೌರಿ, ಹೇ ಶಂಕರ, ಶಂಕರ, ಏನು ಯೋಚಿಸ್ತಿದ್ದೀಯೆ ಎಂದು ಕೇಳಿದಳು. ನಥಿಂಗ್ ಗೌರಿ, ಹೀಗೆ ಇವತ್ತು ನೀನು ಹೇಳಿಕೊಟ್ಟ ಡ್ಯಾನ್ಸ್ ಬಗ್ಗೆ ಯೋಚಿಸುತ್ತಿದ್ದೆ ಅಷ್ಟೆ ಎಂದು ಹೇಳಿ ಸುಮ್ಮನಾದ. ಅವಳು ಮುಗುಳ್ನಕ್ಕ ಸುಮ್ಮನಾದಳು. ಅವಳಿಗೂ ಗೊತ್ತಿತ್ತು ಶಂಕರ ಮನದಲ್ಲಿ ಏನಿದೆ ಎಂದು. ಅಷ್ಟರಲ್ಲೇ ರಾಕಿ ಎಂಟ್ರಿ ಕೊಟ್ಟಿದ್ದ. ನಿನ್ನೆ ಮನೆಗೆ ಬಂದಾಗ ಅನು ಅವರು ರಾಕಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದರು. ನಮ್ಮ ಮನೆಯಲ್ಲಿಯೇ ಇರು ಎಂದು ಹೇಳಿದರೂ ಅವನು ಹಾಸ್ಟೆಲ್ನಲ್ಲಿ ಇದ್ದಿದ್ದು ಅವರಿಗೆ ಬೇಸರವಾಗಿತ್ತು. ರಾಕಿ ಅವರನ್ನು ಹೇಗೋ ಕನ್ವಿನ್ಸ್ ಮಾಡಿದನಾದರೂ ಕೊನೆಗೆ ಊಟ ತಿಂಡಿಗೆ ಇಲ್ಲಿಗೆ ಬರಬೇಕೆಂದಾಗ ಒಪ್ಪಿಕೊಂಡಿದ್ದ. ಅದಕ್ಕಾಗಿ ಇಂದು ಬೆಳಗ್ಗೆಯೇ ಬಂದದ್ದು. ಅವನು ಬಂದ ತಕ್ಷಣವೇ ಶಂಕರ ಅವನನ್ನು ತನ್ನ ರೂಮಿಗೆ ಎಳೆದುಕೊಂಡು ಹೋದ. ಗೌರಿ ಅಲ್ಲಿರುವ ಮ್ಯಾಗಝಿನ್ ತೆಗೆದು ಓದುತ್ತಾ ಕುಳಿತಳು. ಅವನನ್ನು ರೂಮಿಗೆ ಕರೆತಂದ ಶಂಕರ ಅವನ ಮುಂದೆ ತನ್ನ ಸಮಸ್ಯೆಯನ್ನು ಹೇಳಿಕೊಂಡಿದ್ದ. ಅಷ್ಟೇ ತಾನೆ, ಡೋಂಟ್ ವರಿ ಶಂಕರ, ನೀನು ಗೌರಿನ ಕರೆದುಕೊಂಡು ಹೊರಟು ನಾನು ನಕ್ಷತ್ರನನ್ನು ಕರೆದುಕೊಂಡು ಬರುತ್ತೇನೆ ಎಂದವನಿಗೆ ನೀನೇನು ಕರೆದುಕೊಂಡು ಬರುತ್ತೀಯ, ಆದರೆ ನಕ್ಷತ್ರ ನಿನ್ನೊಂದಿಗೆ ಬರಬೇಕಲ್ಲ ಎಂದಿದ್ದ ಶಂಕರ. ಅವಳನ್ನು ಒಪ್ಪಿಸೋ ಜವಾಬ್ದಾರಿಯನ್ನು ನನಗೆ ಬಿಟ್ಟು ಬಿಡು ಎಂದ ರಾಕಿ. ಓಕೆ ಮಗ, ಆದರೆ ಯಾವುದೇ ಕಾರಣಕ್ಕೂ ನಾನು ನಿನಗೆ ಹೇಳಿದೆ ಅಂತ ನಕ್ಷತ್ರಗೆ ಗೊತ್ತಾಗಬಾರದು. ಅವಳಿಗೆ ಗೊತ್ತಾದರೆ ತುಂಬ ಬೇಸರ ಪಟ್ಟುಕೊಳ್ಳುತ್ತಾಳೆ ಎಂದವನನ್ನು. ಆಯ್ತಾಯ್ತು ಬಾ ಎಂದು ಅವನನ್ನು ಹಾಲ್ಗೆ ಕರೆತಂದಿದ್ದ ರಾಕಿ. ಅವರಿಬ್ಬರು ಬರುವ ವೇಳೆಗೆ ನಕ್ಷತ್ರ ತಿಂಡಿ ಮುಗಿಸಿ ಬಂದಳು. ಅವಳಿಗೆ ರಾಕಿಯನ್ನು ಅಲ್ಲಿ ನೋಡಿ ಮೈಯೆಲ್ಲ ಹುರಿದು ಹೋಯಿತು. ಶಂಕರ, ಹೊರಡೋಣ ಎಂದು ಕೇಳಿದಳು ನಕ್ಷತ್ರ. ರಾಕಿ ಮಧ್ಯೆ ಪ್ರವೇಶಿಸಿದ. ಶಂಕರ, ಗೌರಿ ಜೊತೆ ಡ್ಯಾನ್ಸ್ ಬಗ್ಗೆ ಏನೋ ಡಿಸ್ಕಸ್ ಮಾಡಬೇಕು ಅಂತಿದ್ದೆ, ಮಾತನಾಡಿದೆಯಾ ಎಂದು ಕೇಳಿದ ಶಂಕರ ಕಡೆಗೆ ಕಣ್ಣು ಮಿಟುಕಿಸುತ್ತಾ. ಶಂಕರನಿಗೆ ಅರ್ಥವಾಯಿತು. ಇಲ್ಲ ರಾಕಿ, ಇನ್ನೂ ಮಾತನಾಡಿಲ್ಲ ಎಂದಿದ್ದನವ. ಸರಿಯಾಗಿದ್ರೆ ನೀನು ಗೌರಿನ ಕರೆದುಕೊಂಡು ಬೈಕಿನಲ್ಲಿ ಹೋಗು, ನಾನು ತಿಂಡಿ ಮುಗಿಸಿಕೊಂಡು ನಕ್ಷತ್ರಳೊಂದಿಗೆ ಬರುತ್ತೇನೆ ಎಂದ ರಾಕಿ. ನಕ್ಷತ್ರ ಮತ್ತೇನು ಹೇಳಲು ಬಾಯಿ ತೆರೆದಳು. ಆದರೆ ರಾಕಿ ತನ್ನ ಮೊಬೈಲ್ ತೋರಿಸಿ ಸನ್ನೆ ಮಾಡಿ ಅವಳ ಬಾಯಿ ಮುಚ್ಚಿಸಿದ. ಗೌರಿ ಶಂಕರ ಇಬ್ಬರು ಕಾಲೇಜಿಗೆ ಹೊರಟರು. ಇತ್ತ ನಕ್ಷತ್ರ ರಾಕಿಯ ಮೇಲೆ ಕಿಡಿಕಾರಿದಳು. ನಿಂದ್ಯಾಕೋ ತುಂಬ ಅತಿಯಾಯಿತು ರಾಕಿ, ನನಗೂ ಸಮಯ ಬರುತ್ತದೆ, ಆಗ ತೋರಿಸುತ್ತೇನೆ ನಾನು ಯಾರು ಅಂತ ಎಂದವಳ ಮಾತನ್ನು ಕಿವಿಯ ಮೇಲೂ ಹಾಕಿಕೊಳ್ಳದೆ ಡೈನಿಂಗ್ ಹಾಲ್ ಕಡೆ ನಡೆದ. ಅನು ಅವರು ಕೂಡ ಆಫೀಸ್ ಹೋಗಿದ್ದರಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ. ಅವನು ತಿಂಡಿ ತಿನ್ನುವುದನ್ನು ಕೂಡ ಸಹಿಸಿಕೊಳ್ಳದೆ, ನಿನಗೆ ಸ್ವಲ್ಪವಾದರೂ ಮಾನ ಮರ್ಯಾದೆ ಅನ್ನೋದು ಇದೆಯಾ? ಅತ್ತೆ ಕರೆದರು ಅಂದ ತಕ್ಷಣ ಒಳ್ಳೆ ಗತಿಗೆಟ್ಟವರ ಹಾಗೆ ಇಲ್ಲಿಗೆ ತಿಂಡಿ ತಿನ್ನೋಕೆ ಬಂದಿದೆಯಲ್ಲ, ನಾಚಿಕೆ ಆಗಬೇಕು ನಿನಗೆ ಎಂದು ಬಿಟ್ಟಿದ್ದಳು. ಅವಳ ಮಾತಿಗೆ ಅವನು ಬೆಲೆ ಕೊಡುವುದಿಲ್ಲವಾದರೂ ಅದೇಕೋ ಅವಳ ಮಾತು ತುಂಬ ಹಿಂಸೆ ಅನಿಸಿತು. ತಿನ್ನುವುದನ್ನು ಅರ್ಧದಲ್ಲಿ ಬಿಟ್ಟು ಎದ್ದವನು ಬೈಕ್ ತೆಗೀತೀನಿ ಬೇಗ ಬಾ ಎಂದು ಹೇಳಿ ಹೊರಟವನನ್ನು ತಡೆದಿದ್ದಳು ನಕ್ಷತ್ರ. ನನಗೆ ನಿನ್ನ ಜೊತೆ ಬರಲು ಇಷ್ಟವಿಲ್ಲ, ನಾನು ಆಟೋದಲ್ಲಿ ಬರುವೆ ಎಂದವಳಿಗೆ. ನಿನ್ನನ್ನು ನಾನೇ ಕರೆದುಕೊಂಡು ಬರುತ್ತೇನೆ ಎಂದು ಶಂಕರನಿಗೆ ಹೇಳಿದ್ದೇನೆ. ಮರ್ಯಾದೆಯಿಂದ ನನ್ನ ಜೊತೆ ಬಾ, ಇಲ್ಲ ಅಂದರೆ ಏನು ಮಾಡಬೇಕೆಂದು ನನಗೆ ಗೊತ್ತಿದೆ ಎಂದು ಹೇಳಿ ಅಲ್ಲಿಂದ ಹೊರ ನಡೆದ. ಛೆ ಎಂದು ಕಾಲಪ್ಪಳಿಸಿ ಅವನ ಹಿಂದೆ ನಡೆದು ಬಂದು ಬೈಕ್ ಹತ್ತಿದಳು. ಬ್ಯಾಲೆನ್ಸ್ ಎಂದು ಅವನ ಭುಜ ಹಿಡಿದುಕೊಂಡಳು. ಮೊದಲು ಕೈ ತೆಗಿ, ನೀನು ಮುಟ್ಟಿದರೆ ಚೇಳು ಅರಿದಂತಾಗುತ್ತದೆ, ಬೇಕಾದರೆ ಹಿಂದಿರುವ ಸ್ಟ್ಯಾಂಡ್ ಹಿಡಿದುಕೋ ಎಂದಿದ್ದ ಸಿಟ್ಟಿನಲ್ಲಿ. ಅವಳು ಬೈಕ್ ಹಿಂದಿನ ಹಿಡಿಯನ್ನು ಹಿಡಿದುಕೊಂಡು ಕುಳಿತಳು. ಕಾಲೇಜ್ ಕಡೆ ಸಾಗಿತು ಅವರ ಪಯಣ. ಹೀಗೆ 3 ತಿಂಗಳು ಕಳೆದವು. ಈ 3 ತಿಂಗಳಲ್ಲಿ ಶಂಕರ ಭರತನಾಟ್ಯವನ್ನು ಸಂಪೂರ್ಣ ಕರಗತ ಮಾಡಿಕೊಂಡಿದ್ದ. ಅವನಿಗೆ ಡ್ಯಾನ್ಸ್ ಮೇಲೆ ಇದ್ದ ಅಪಾರವಾದ ಪ್ರೀತಿಯೇ ಅದಕ್ಕೆ ಕಾರಣ. ಗೌರಿ ಶಂಕರ ಇಬ್ಬರ ನಡುವೆ ಅದೇನೇ ಭಾವನೆಗಳಿದ್ದರೂ ಒಮ್ಮೆ ಡ್ಯಾನ್ಸ್ ಮಾಡಲು ನಿಂತರೆ ಅವರಿಬ್ಬರ ನಡುವೆ ಗುರು ಶಿಷ್ಯರ ಸಂಬಂಧ ಹೊರತುಪಡಿಸಿ ಬೇರೆ ಯಾವ ಸಂಬಂಧವೂ ಇರುತ್ತಿರಲಿಲ್ಲ. ಇಬ್ಬರಲ್ಲೂ ಇರುವ ಸಂಯಮ ಹಾಗೂ ಇಚ್ಛಾಶಕ್ತಿಯೇ ಅದಕ್ಕೆ ಪ್ರಮುಖ ಕಾರಣ. ಈ ಮಧ್ಯೆ ಇಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಹೆಚ್ಚಾಗಿ ನಡೆದಿತ್ತು. ಕೆಲವೊಮ್ಮೆ ತಡರಾತ್ರಿಯವರೆಗೂ ಪ್ರಾಕ್ಟೀಸ್ ಮಾಡುತ್ತಿದ್ದರು. ಹಾಗೆಲ್ಲ ಗೌರಿಯನ್ನು ಶಂಕರನೇ ಡ್ರಾಪ್ ಮಾಡುತ್ತಿದ್ದ. ಕೊನೆಗೆ ಅದೇ ಅಭ್ಯಾಸವಾಗಿ ದಿನವೂ ಬೆಳಗ್ಗೆ ಶಂಕರನೇ ಅವಳನ್ನು ಕರೆದುಕೊಂಡು ಹೋಗಿ ರಾತ್ರಿ ಅವನೇ ಅವಳನ್ನು ಮನೆಗೆ ಬಿಡುತ್ತಿದ್ದ. ಎಲ್ಲೇ ಹೋದರೂ ಇಬ್ಬರು ಒಟ್ಟಿಗೆ ಹೋಗಿ ಬರುತ್ತಿದ್ದರು. ಈ ಮಧ್ಯೆ ಗೌರಿ ಎಲ್ಲೇ ಹೋಗಬೇಕೆಂದರೂ ಶಂಕರನನ್ನೇ ಆಶ್ರಯಿಸಿದಳು. ಹಾಗಾಗಿ ಪ್ರತಾಪ್ ಜೊತೆಗಿನ ಒಡನಾಟ ಕೊಂಚ ಕಡಿಮೆಯಾಯಿತು. ಆದರೆ ಅದರಿಂದ ಪ್ರತಾಪ್ ಏನು ಬೇಸರವಾಗಲಿಲ್ಲ. ಬದಲಾಗಿ ಅವರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿ ಎಂದು ಅವನೇ ಆದಷ್ಟು ದೂರ ಉಳಿಯುತ್ತಿದ್ದ. ಅಂದು ಗೌರಿಯ ಹುಟ್ಟುಹಬ್ಬ. ಶಂಕರನಿಗೆ ಹೇಳತೀರದ ಸಂಭ್ರಮ. ಅವಳಿಗಾಗಿ ಕೆಲವು ಸರ್ಪ್ರೈಸ್ಗಳನ್ನು ರೆಡಿ ಮಾಡಿದ, ಜೊತೆಗೆ ಸರ್ಪ್ರೈಸ್ ಗಿಫ್ಟ್ ಕೂಡ. ಅದರಿಂದ ಗೌರಿಗೆ ಖುಷಿಯಾಗುತ್ತದೆ ಎಂದುಕೊಂಡ. ಆದರೆ ಅವಳ ಹುಟ್ಟುಹಬ್ಬ ಅವಳ ಬದುಕಿನ ಕರಾಳ ದಿನವೆಂದು ಅವನಿಗೆ ಗೊತ್ತಿರಲಿಲ್ಲ. ಅಂದು ಬೆಳಗ್ಗೆ ಅವನು ಅವಳನ್ನು ಆಶ್ರಮಕ್ಕೆ ಕರೆತಂದಿದ್ದ. ಆಶ್ರಮದ ಮಕ್ಕಳೊಂದಿಗೆ ಅವಳ ಹುಟ್ಟುಹಬ್ಬ ಆಚರಿಸಲು ಪ್ಲಾನ್ ಮಾಡಿದ್ದ ಶಂಕರ. ಆಶ್ರಮದ ಗಾರ್ಡನ್ ಏರಿಯಾದಲ್ಲಿ ಬಲೂನ್ಗಳಿಂದ ಒಂದು ಮಂಟಪ ನಿರ್ಮಿಸಲಾಗಿತ್ತು. ಅದರ ಮಧ್ಯೆ ಒಂದು ಪುಟ್ಟ ಕೇಕ್. ಇದರ ವಿಶೇಷವೇನೆಂದರೆ ಆ ಬಲೂನ್ ಡೆಕೋರೇಷನ್ ಹಾಗೂ
ಕೇಕ್ ಎಲ್ಲವೂ ಆಶ್ರಮದ ಮಕ್ಕಳೇ ಸ್ವತಃ ತಯಾರಿಸಿದ್ದರು. ಶಂಕರ ಗೌರಿಯನ್ನು ಆ ಮಂಟಪದ ಬಳಿ ಕರೆತಂದ. ಅದನ್ನು ನೋಡಿದ ಗೌರಿ ಯಾವುದೋ ಫಂಕ್ಷನ್ ಇರಬಹುದು ಎಂದುಕೊಂಡಳು. ಅಲ್ಲಿಗೆ ಬಂದು ಕೇಕ್ ನೋಡಿದ ಮೇಲೆ ಅವಳಿಗೂ ನೆನಪಾಗಿದ್ದು ಇಂದು ತನ್ನ ಹುಟ್ಟುಹಬ್ಬವೆಂದು. ಒಮ್ಮೆಲೆ ಎಲ್ಲ ಮಕ್ಕಳು ಹ್ಯಾಪಿ ಬರ್ತ್ಡೇ ಗೌರಕ್ಕ ಎಂದು ಕೂಗಿಕೊಂಡರು. ಗೌರಿ ಮಾತ್ರ ಯಾವುದೋ ಲೋಕದಲ್ಲೇ ಇದ್ದಂತಿತ್ತು. ಅವಳ ಕಣ್ಣು ಮುಂದೆ ಹಳೆಯ ಘಟನೆಗಳು ಒಂದೊಂದಾಗಿ ಬರತೊಡಗಿದವು. ಮುಖದ ತುಂಬ ಗಾಬರಿ ತುಂಬಿತ್ತು. ಶಂಕರ ಅವಳ ಭುಜ ಹಿಡಿದು ಅಲುಗಾಡಿಸಿದಾಗಲೇ ಅವಳಿಗೆ ಎಚ್ಚರವಾಗಿದ್ದು ಕೊಂಚ ಸಾವರಿಸಿಕೊಂಡು ಮನಸ್ಸನ್ನು ಹತೋಟಿಗೆ ತಂದುಕೊಂಡಳು. ಅವಳಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ಇಷ್ಟವಿಲ್ಲದಿದ್ದರೂ ಮಕ್ಕಳಿಗೋಸ್ಕರ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿದಳು. ಅವಳು ಎಷ್ಟೇ ನಗುಮುಖ ತಂದುಕೊಂಡರೂ ಅವಳು ಯಾವುದೋ ಆತಂಕದಲ್ಲಿ ಇದ್ದಾಳೆಂದು ಶಂಕರನಿಗೆ ಗೊತ್ತಾಗಿ ಹೋಗಿತ್ತು. ಆದರೂ ನಂತರ ಕೇಳಿದರಾಯಿತು ಎಂದುಕೊಂಡ. ಎಲ್ಲರೂ ವಿಶ್ ಮಾಡಿದ ಬಳಿಕ ಶಂಕರ ಕೂಡ ಗೌರಿಗೆ ವಿಶ್ ಮಾಡಿ ಒಂದು ಗಿಫ್ಟ್ ಕೊಟ್ಟ. ಅದನ್ನು ತೆಗೆದು ನೋಡಿದವಳಿಗೆ ಮತ್ತಷ್ಟು ಶಾಕ್ ಆಗಿತ್ತು. ಅದರಲ್ಲಿ ಹಸಿರು ಗಾಜಿನ ಬಳೆಗಳಿದ್ದವು. ಗೌರಿಗೆ ಬಳೆಗಳೆಂದರೆ ಇಷ್ಟವೆಂದು ಆ ಬಳೆಗಳನ್ನು ತಂದಿದ್ದ. ಆದರೆ ಆ ಬಳೆಗಳು ಆ ಕರಾಳ ದಿನವನ್ನು ಅವಳಿಗೆ ನೆನಪಿಸಿದ್ದವು. ಒಮ್ಮೆಲೆ ಕಣ್ಣಿಗೆ ಕತ್ತಲಾವರಿಸಿದಂತಾಗಿ ಅವಳನ್ನು ಹಿಡಿದುಕೊಂಡ ಶಂಕರ ಆಶ್ರಮದ ಒಂದು ರೂಮಿನಲ್ಲಿ ಮಲಗಿಸಿ ಸ್ವಲ್ಪ ಸಮಯದ ನಂತರ ಮೋಕ್ಷಿ ಎನ್ನುತ್ತಾ ಗಾಬರಿಯಿಂದ ಮೇಲಿದ್ದಳು ಗೌರಿ. ಏನಾಯ್ತು ಗೌರಿ ಎಂದು ಕೊಂಚ ಗಾಬರಿಯಿಂದಲೇ ಅವಳ ಕೈ ಹಿಡಿದುಕೊಂಡು ಕೇಳಿದ್ದ ಶಂಕರ. ಶಂಕರನನ್ನು ಕಂಡು ಕೊಂಚ ಸಮಾಧಾನವಾಯಿತವಳಿಗೆ. ಸುತ್ತ ನೋಡಿದವಳಿಗೆ ಅವಳು ಆಶ್ರಮದಲ್ಲಿ ಇದ್ದಾಳೆಂದು ತಿಳಿಯಿತು. ಶಂಕರ ಕಡೆ ತಿರುಗಿ, ಶಂಕರ, ನಾನು ನನ್ನ ಸ್ನೇಹಿತೆಯನ್ನು ಭೇಟಿಯಾಗಲು ಹೋಗಬೇಕು, ಕರೆದುಕೊಂಡು ಹೋಗುವೆಯಾ ಎಂದು ಕೇಳಿದಳು. ಅವನ ಮನದಲ್ಲಿ 1000 ಪ್ರಶ್ನೆಗಳಿದ್ದರೂ ಏನು ಕೇಳದೆ ಅವಳ ಮಾತಿಗೆ ಸಮ್ಮತಿಸಿ ಆಶ್ರಮದವರಿಗೆಲ್ಲ ತಿಳಿಸಿ ಅಲ್ಲಿಂದ ಹೊರಟರು. ಗೌರಿ ಅಡ್ರೆಸ್ ಏನು ಹೇಳಲಿಲ್ಲ. ಹೋಗುವ ದಾರಿಯನ್ನು ಮಾತ್ರ ಹೇಳುತ್ತಿದ್ದಳು ಅಷ್ಟೆ. ದಾರಿ ಮಧ್ಯದಲ್ಲಿ ಒಂದು ಕಡೆ ಗಾಡಿ ನಿಲ್ಲಿಸಿ ಒಂದು ಬೊಕ್ಕೆಯನ್ನು ಕೊಂಡುಕೊಂಡಳು. ಕೇಳಿದ್ದಕ್ಕೆ ಇಂದು ನನ್ನ ಗೆಳತಿಯ ಹುಟ್ಟುಹಬ್ಬ ಇದೆ, ಅದಕ್ಕಾಗಿ ಎಂದಿದ್ದಳು. ಕೊನೆಗೂ ಗೌರಿ ಹೇಳಿದ ಜಾಗ ಬಂದಿತು. ಅಲ್ಲಿ ನಿಲ್ಲಿಸಿದ ಮೇಲೆ ಅವನಿಗೂ ತಿಳಿದಿದ್ದು ಅದೊಂದು ಸ್ಮಶಾನವೆಂದು. ಶಂಕರ ಬೆಚ್ಚಿಬಿದ್ದ. ಇವಳೇಕೆ ಇಲ್ಲಿಗೆ ಕರೆದುಕೊಂಡು ಬಂದಳು ಎಂದುಕೊಂಡ. ಗೌರಿ ಮಾತ್ರ ಅವಳು ತಂದ ಬೊಕ್ಕೆಯನ್ನು ಹಿಡಿದು ಸ್ಮಶಾನದ ಒಳಗೆ ಹೋಗುತ್ತಿದ್ದಳು. ಇಲ್ಲಿ ಯಾರು ವಾಸಿಸುತ್ತಾರೆ ಗೌರಿ? ನಿನ್ನ ಫ್ರೆಂಡ್ ಈ ಸ್ಮಶಾನದಲ್ಲಿ ಇದ್ದಾರಾ ಎಂದವನಿಗೆ. ನನ್ನ ಫ್ರೆಂಡ್ ಇರುವುದೇ ಇಲ್ಲೇ. ನಾನು ಅವಳಿಗೆ ವಿಶ್ ಮಾಡದೆ ಹೋದರೆ ಅವಳಿಗೆ ಬೇಸರವಾಗುತ್ತದೆ, ಅದಕ್ಕೆ ಬಂದೆ ಎಂದಳು. ಶಂಕರ ಕೂಡ ಅವಳೊಂದಿಗೆ ಹೋಗತೊಡಗಿದ. ಅದನ್ನು ತಡೆದವಳು, ನಾನು ನನ್ನ ಸ್ನೇಹಿತೆಯೊಂದಿಗೆ ಪರ್ಸನಲ್ ಆಗಿ ಮಾತನಾಡಬೇಕು, ಸೊ ದಯವಿಟ್ಟು ನೀನು ಇಲ್ಲೇ ಇರು ಶಂಕರ ಎಂದು ಹೇಳಿ ಅವಳೊಬ್ಬಳ ಒಳಗೆ ಹೋದಳು. ಶಂಕರನಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಸ್ವಲ್ಪ ಸಮಯ ಕಳೆದು ಮನಸ್ಸು ತಡೆಯದೆ ಅವನು ಸಹ ಒಳಗೆ ಹೋದ. ಅಲ್ಲಿ ನೋಡಿದರೆ ಗೌರಿ ಯಾವುದೋ ಒಂದು ಸಮಾಧಿಯ ಮುಂದೆ ಕುಳಿತು ಮಾತನಾಡುತ್ತಿದ್ದಳು. ಶಂಕರನಿಗೆ ಇದು ತೀರ ವಿಚಿತ್ರವೆನಿಸಿತು. ಇನ್ನೇನು ಅವಳನ್ನು ಮಾತನಾಡಿಸಬೇಕೆನ್ನುವಷ್ಟರಲ್ಲಿ ಅವನ ಮೊಬೈಲ್ ವೈಬ್ರೇಟ್ ಆದ ಅನುಭವವಾಗಿ ತೆಗೆದು ನೋಡಿದ. ಪ್ರತಾಪ್ ಕಾಲ್ ಮಾಡಿದ. ಕೊಂಚ ದೂರ ಬಂದು ಫೋನ್ ತೆಗೆದು ಮಾತನಾಡಿದವನು ಇಂದು ನಡೆದಿದ್ದನ್ನೆಲ್ಲ ಪ್ರತಾಪ್ ಬಳಿ ಹೇಳಿದ. ಆದರೆ ಪ್ರತಾಪ್ ಏನು ಗಾಬರಿಗೊಳ್ಳಲಿಲ್ಲ. ಬದಲಾಗಿ ಅವಳಾಗೆ ಹಿಂದಿರುಗಿ ಬರುವವರೆಗೂ ಅವಳನ್ನು ಡಿಸ್ಟರ್ಬ್ ಮಾಡಬೇಡ, ನೀವಿಬ್ಬರು ಅಲ್ಲೇ ಇರಿ, ನಾನು ಈಗಲೇ ಬರುತ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಪ್ರತಾಪ್ ಏಕೆ ಹಾಗೆ ಹೇಳಿದನೆಂದು ಶಂಕರನಿಗೂ ತಿಳಿಯಲಿಲ್ಲ. ಅದಾದ ಸ್ವಲ್ಪ ಸಮಯದಲ್ಲಿಯೇ ಪ್ರತಾಪ್ ಅಲ್ಲಿಗೆ ಬಂದಿದ್ದ. ಅವನನ್ನು ಕಂಡ ಶಂಕರ, ಏನೋ ಪ್ರತಾಪ್ ಇದೆಲ್ಲ, ಗೌರಿ ಯಾಕೆ ಹಾಗೆ ಸಮಾಧಿ ಮುಂದೆ ಕುಳಿತು ಮಾತನಾಡುತ್ತಿದ್ದಾಳೆ? ನೀನು ನೋಡಿದರೆ ಅವಳನ್ನು ಡಿಸ್ಟರ್ಬ್ ಮಾಡಬೇಡ ಅನ್ನುತ್ತಿದ್ದೀಯಾ? ಏನಿದೆಲ್ಲ ಎಂದು ಗಾಬರಿಯಲ್ಲಿಯೇ ಕೇಳಿದ. ಕೂಲ್ ಡೌನ್ ಶಂಕರ, ಗಾಬರಿ ಆಗಬೇಡ. ನೀನಿನ್ನು ಗೌರಿ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಇದೆ, ಬಾ ನನ್ನ ಜೊತೆ ಎಂದು ಅವನ ಕೈ ಹಿಡಿದಿದ್ದ. ಮತ್ತೆ ಗೌರಿ ಎಂದವನಿಗೆ ಸ್ವಲ್ಪ ಹೊತ್ತು ಮಾತನಾಡಿ ನಂತರ ಅವಳೇ ಬರುತ್ತಾಳೆ, ನೀನೀಗ ಬಾ ಎಂದು ಅವನನ್ನು ಹೊರಗೆ ಕರೆತಂದಿದ್ದ ಪ್ರತಾಪ್. ಗಾಬರಿಯಲ್ಲಿದ್ದ ಶಂಕರನಿಗೆ ಕುಡಿಯಲು ನೀರು ಕೊಟ್ಟ. ಶಂಕರ ಸ್ವಲ್ಪ ಸಮಾಧಾನವಾದ. ನಂತರ ಮಾತು ಶುರು ಮಾಡಿದ. ಶಂಕರ, ನಿನ್ನಲ್ಲಿ ನೋಡಿದ್ದು ನಮ್ಮ ಸ್ನೇಹಿತೆ ಮೋಕ್ಷಿತ ಸಮಾಧಿ. ಗೌರಿ ಇಲ್ಲಿಗೆ ಬಂದು ಹೀಗೆ ಮಾತನಾಡಲು ಕೂಡ ಕಾರಣವಿದೆ. ಅದಕ್ಕೂ ಮೊದಲು ನೀನು ಗೌರಿ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕು ಎಂದು ಗೌರಿಯ ಕತೆ ಹೇಳಲು ಶುರು ಮಾಡಿದ. ಗೌರಿ ಶ್ರೀಮಂತೆ ಇರಬಹುದು, ಆದರೆ ಮೊದಲಿನಿಂದಲೂ ಕಷ್ಟಗಳನ್ನು ಅನುಭವಿಸಿಯೇ ಬೆಳೆದವಳು. ಹುಟ್ಟುತ್ತಲೇ ತಾಯಿಯನ್ನು ಕಳೆದುಕೊಂಡಳು. ಅವಳ ತಾಯಿ ಸ್ಥಾನದಲ್ಲಿ ನಿಂತು ಬೆಳೆಸಿದ್ದು ಅವಳ ಅಜ್ಜಿ. ಅದಕ್ಕೆ ಗೌರಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಒಲವು ಜಾಸ್ತಿ. ಅವಳ ಬಂಧು ಬಳಗದವರಲ್ಲಿ ಅವಳನ್ನು ಪ್ರೀತಿಸಿದವರಿಗಿಂತ ಹಾಡಿಕೊಂಡವರೇ ಹೆಚ್ಚು. ಹುಟ್ಟುತ್ತಲೇ ತಾಯಿಯನ್ನು ತಿಂದುಕೊಂಡವಳೆಂದು ಮೊದಲೆಲ್ಲ ಅವಳ ಹುಟ್ಟುಹಬ್ಬವನ್ನು ಮಾವ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು. ಅವಳ 5ನೇ ವರ್ಷದ ಹುಟ್ಟುಹಬ್ಬದಂದು ಯಾರೋ ಹಾಡಿದ ಮಾತು ಅವಳ ಕಿವಿಗೆ ಬಿದ್ದಿತು. ಅವಳು ನೇರ ಬಂದು ಮಾವನನ್ನೇ ಕೇಳಿದಳು, ಅಪ್ಪ, ಅನಿಷ್ಟ ಅಂದರೆ ಏನು? ದುರಾದೃಷ್ಟ ಹೊತ್ತುಕೊಂಡು ಹುಟ್ಟಿದರೆ
ಅಮ್ಮ ಸಾಯುತ್ತಾರಾ ಎಂದೆಲ್ಲ ಕೇಳಿಬಿಟ್ಟಿದ್ದಳು. ಮಾವನಿಗೆ ಬಹಳವೇ ಸಂಕಟವಾಯಿತು. ಇಷ್ಟು ಪುಟ್ಟ ಹುಡುಗಿಯ ಮೇಲೆ ಅದೆಂತಹ ಆರೋಪಗಳು ಎಂದು ಅದನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಅದೇ ಕೊನೆ. ಅಂದಿನಿಂದ ಎಲ್ಲ ಬಂಧು ಬಳಗದವರನ್ನು ಮಾವ ದೂರ ಮಾಡಿಕೊಂಡರು. ಮತ್ತೆಂದು ಅವಳ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಿಲ್ಲ. ಗೌರಿ ಮನೆಯವರು, ನಮ್ಮ ಮನೆಯವರು ಹಾಗೂ ಮೋಕ್ಷಿತ ಮನೆಯವರು, ನಾವು ಮೂವರು ಕುಟುಂಬಗಳು ಸೇರಿ ಗೌರಿ ಬರ್ತ್ಡೇಯನ್ನು ಆಚರಿಸುತ್ತಿದ್ದೆವು. ಇನ್ನೊಂದು ವಿಶೇಷವೆಂದರೆ ಗೌರಿ ಹಾಗೂ ಮೋಕ್ಷಿತ ಇಬ್ಬರ ಬರ್ತ್ಡೇ ಕೂಡ ಒಂದೇ ದಿನ. ಹಾಗಾಗಿ ಗೌರಿ ಬರ್ತ್ಡೇ ಜೊತೆಗೆ ಮೋಕ್ಷಿತ ಬರ್ತ್ಡೇ ಕೂಡ ಆಚರಿಸುತ್ತಿದ್ದೆವು. ನಮ್ಮ ಮೂರು ಕುಟುಂಬಗಳ ನಡುವೆ ಸ್ನೇಹ ಸಂಬಂಧ ಗಟ್ಟಿಯಾಗಿತ್ತು. ನಾನು ಗೌರಿ ಹಾಗೂ ಮೋಕ್ಷಿತ ಒಟ್ಟಿಗೆ ಆಡಿಕೊಂಡು ಬೆಳೆದವರು. ಎಲ್ಲಿ ಹೋದರೂ ಬಂದರೂ ಒಟ್ಟಾಗಿಯೇ ಇರುತ್ತಿದ್ದೆವು. ಗೌರಿ ಹಾಗೂ ಮೋಕ್ಷಿತ ಅಂತೂ ಸ್ವಂತ ಒಡ ಹುಟ್ಟಿದವರಂತೆ ಇದ್ದರು. ಮೋಕ್ಷಿತ ತಾಯಿಯೂ ಅಷ್ಟೇ ಗೌರಿಯನ್ನು ಸ್ವಂತ ಮಗಳಂತೆ ಪ್ರೀತಿಸುತ್ತಿದ್ದರು. ನಾವೆಲ್ಲರೂ ಒಟ್ಟಿಗೆ ಓದಿದ್ದು. ಆಗ ನಾವೆಲ್ಲ ಸೆಕೆಂಡ್ PUC. ಅಂದು ಗೌರಿ ಹಾಗೂ ಮೋಕ್ಷಿತಾರ ಹುಟ್ಟುಹಬ್ಬ. ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆಂದು ಹೋಗಿದ್ದೆವು. ಇನ್ನು ಅಭಿಷೇಕ ನಡೆಯುತ್ತಲೇ ಇತ್ತು. ನಾವು ಮೂವರಿಗೂ ಕುಳಿತು ಬೋರ್ ಹೊಡೆದು ಹೊರಗೆ ಸುತ್ತಾಡಲೆಂದು ಬಂದೆವು. ಬೆಟ್ಟದ ಮೇಲಿದ್ದ ದೇವಸ್ಥಾನ ಅದು. ಸುಮಾರು 800ರಿಂದ 900 ಮೆಟ್ಟಲುಗಳಿದ್ದವು. ಯಾರು ಮೊದಲು ಇಳಿಯುತ್ತಾರೆಂದು ಸ್ಪರ್ಧೆ ಕಟ್ಟಿ ಇಳಿಯುತ್ತಿದ್ದೆವು. ಗೌರಿ ಹಾಗೂ ಮೋಕ್ಷಿತ ತುಂಬ ಮುದ್ದೆ ಇದ್ದರು. ತನ್ನ ಕಾಲಿಗೆ ಕಲ್ಲೆಡವಿ ತಾನಲ್ಲೇ ಕುಳಿತು ಬಿಟ್ಟೆ. ಇಳಿಯುವ ಹುಮ್ಮಸ್ಸಿನಲ್ಲಿ ಅವರು ನನ್ನೆಡೆಗೆ ನೋಡಲೇ ಇಲ್ಲ. ಕೊಂಚ ಸಮಯ ಸುಧಾರಿಸಿಕೊಂಡು ಮತ್ತೆ ಇಳಿಯತೊಡಗಿದೆ. ಅವರಾಗಲೇ ತುಂಬ ಕೆಳಗಿದ್ದರು. ಗೌರಿ ಮುಂದಿದ್ದಳು. ಮೆಟ್ಟಿಲು ಪೂರ್ತಿ ಇಳಿದ ಗೌರಿ ರಸ್ತೆಯ ಬದಿಯಲ್ಲಿ ಒಂದು ಅಜ್ಜಿ ಬಿದ್ದು ಒದ್ದಾಡುತ್ತಿರುವುದನ್ನು ಕಂಡು ವಾಹನಗಳನ್ನು ನೋಡದೆ ರಸ್ತೆಗಿಳಿದು ಬಿಟ್ಟಳು. ಅವಳ ಹಿಂದೆಯೇ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದ ಮೋಕ್ಷಿತಾಗೆ ಆ ರೋಡ್ನಲ್ಲಿ ಲಾರಿ ಬರುವುದು ಕಾಣಿಸಿತು. ಗೌರಿಯನ್ನು ಅನಾಹುತದಿಂದ ತಪ್ಪಿಸಲು ಹೋಗಿ ಮೋಕ್ಷಿತ ಪ್ರಾಣ ಬಿಟ್ಟಳು. ಗೌರಿಯನ್ನು ಗುದ್ದಿಕೊಂಡು ಹೋಗಬೇಕಿದ್ದ ಲಾರಿ ಮೋಕ್ಷಿತಾಳನ್ನು ಗುದ್ದಿಬಿಟ್ಟಿತು. ಸ್ಥಳದಲ್ಲಿ ಅವಳು ಅಸುನೀಗಿದಳು. ಬರೀ ಇದಿಷ್ಟೇ ಆಗಿದ್ದರೆ ಗೌರಿ ಹೇಗೋ ಚೇತರಿಸಿಕೊಂಡು ಬಿಡುತ್ತಿದ್ದಳು. ಆದರೆ ಮೋಕ್ಷಿತಾಳ ತಾಯಿ ಮೋಕ್ಷಿತ ಸಾವಿಗೆ ಗೌರಿಯೇ ಕಾರಣವೆಂದು ಅಪವಾದ ಹೊರಿಸಿದರು. ಗೌರಿ ಬಗ್ಗೆ ತುಂಬ ಕೇವಲವಾಗಿ ಮಾತನಾಡಿದರು. ಜೊತೆಗೆ ನಮ್ಮ ಕುಟುಂಬಗಳ ನಡುವಿನ ಸ್ನೇಹ ಸಂಬಂಧವು ಮುರಿದು ಬಿತ್ತು. ಮೋಕ್ಷಿತ ತಾಯಿಯಲ್ಲಿ ಯಾವಾಗಲೂ ತಾಯಿಯ ಪ್ರೀತಿಯನ್ನು ಕಂಡ ಗೌರಿಗೆ ಅವರ ಮಾತುಗಳು ಬಹಳವೇ ಘಾಸಿಗೊಳಿಸಿದವು. ಇದರ ಮೇಲೆ ಹೊಡೆತದ ಮೇಲೆ ಹೊಡೆತವೆಂಬಂತೆ ಈ ಘಟನೆ ನಡೆದ ಒಂದು ವಾರದೊಳಗೆ ಗೌರಿಯ ಅಜ್ಜಿ ಕೂಡ ಅನಾರೋಗ್ಯದಿಂದ ಅಸುನೀಗಿದರು. ಗೌರಿ ಸಂಪೂರ್ಣವಾಗಿ ಖಿನ್ನಳಾಗಿ ಬಿಟ್ಟಳು. ಊಟ ನಿದ್ದೆ ಯಾವುದನ್ನು ಸರಿಯಾಗಿ ಮಾಡದೆ ಅವಳ ಆರೋಗ್ಯ ಹದಗೆಟ್ಟಿತು. ಎಷ್ಟರ ಮಟ್ಟಿಗೆ ಎಂದರೆ 5 ದಿನ ICUನಲ್ಲಿ ಇದ್ದಳು. ಅದಾದ ಮೇಲೆ 3 ತಿಂಗಳು ಕೋಮಾಗೆ ಜಾರಿದಳು. ಇನ್ನೇನು ಅವಳು ಬದುಕುವುದೇ ಇಲ್ಲ ಎನ್ನುವ ಸಮಯದಲ್ಲಿ ನಮ್ಮ ಅದೃಷ್ಟವೇನೋ ಎಂಬಂತೆ ಬದುಕುಳಿದಳು. ಆದರೆ ಅವಳು ಡಿಪ್ರೆಷನ್ನಿಂದ ಹೊರಗೆ ಬರೋದು ಅಷ್ಟು ಸುಲಭವಾಗಿರಲಿಲ್ಲ. 3 ತಿಂಗಳ ನಂತರ ಸರಿ ಹೋದಳಾದರೂ ಮೋಕ್ಷಿತ ನೆನಪು ಕಾಡಿದಾಗೆಲ್ಲ ಮತ್ತೆ ಡಿಪ್ರೆಷನ್ಗೆ ಹೋಗಿಬಿಡುತ್ತಿದ್ದಳು. ಕೊನೆಗೆ ಸ್ಥಳ ಬದಲಾವಣೆ ಆದರೆ ಸರಿ ಹೋಗಬಹುದೆಂದು ಕೆಲವು ತಿಂಗಳು ಚಿಕ್ಕಮಗಳೂರಿಗೆ ಅವಳನ್ನು ಕರೆದುಕೊಂಡು ಹೋಗಿದ್ದೆವು. ಅಲ್ಲಿಗೆ ಹೋದ ಮೇಲೆ ಗೌರಿ ಬಹಳವೇ ಸುಧಾರಿಸಿದಳು. ಆದರೆ ಮತ್ತೆ ಅವಳ ಬರ್ತಡೆಗೆ ಅದೇ ಸ್ಥಿತಿ ಮರುಕಳಿಸಿತು. ಸ್ವಲ್ಪ ದಿನಗಳಲ್ಲಿ ಅವಳು ಮತ್ತೆ ಚೇತರಿಸಿಕೊಂಡಳು. ಅಂದೇ ನಿರ್ಧರಿಸಿದೆವು ಇನ್ನೆಂದು ಅವಳ ಹುಟ್ಟುಹಬ್ಬವನ್ನು ಆಚರಿಸಬಾರದೆಂದು. ಅಷ್ಟೇ ಅಲ್ಲ, ಮೋಕ್ಷಿತಾಗೆ ಸಂಬಂಧಪಟ್ಟಿರೋ ಯಾವುದೇ ವಸ್ತು ಆಗಲಿ ವಿಷಯ ಆಗಲಿ ಅವಳ ಕಣ್ಣ ಮುಂದೆ ಬರದೇ ಇರೋ ಹಾಗೆ ನೋಡ್ಕೊಬೇಕು ಅಂತ ಕೂಡ ನಿರ್ಧಾರ ಮಾಡಿದೆವು. ಮೋಕ್ಷಿಗೆ ಹಸಿರು ಗಾಜಿನ ಬಳೆಗಳೆಂದರೆ ತುಂಬ ಇಷ್ಟ ಶಂಕರ. ಅದಕ್ಕೆ ಇವತ್ತು ಗೌರಿ ಅಷ್ಟು ಡಿಸ್ಟರ್ಬ್ ಆಗಿದ್ದು. ಚಿಕ್ಕಮಗಳೂರಿನಿಂದ ಬಂದ ಮೇಲೆ ಇಬ್ಬರು PUC ಮುಗಿಸಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ಗೆ ಸೇರಿಕೊಂಡೆವು. ಅಲ್ಲೇ ನಮಗೆ ರಾಖಿ ಪರಿಚಯವಾಗಿದ್ದು. ಅವಳು ಸುಮ್ಮನೆ ಕೂತರೆ ಮತ್ತೆಲ್ಲಿ ಮೋಕ್ಷಿಯ ನೆನಪು ಕಾಡುತ್ತದೋ ಎಂದು ಅವಳಿಗೆ ಎಲ್ಲವನ್ನು ಕಲಿಸಲು ಶುರು ಮಾಡಿದೆವು. ಸೇಲ್ಸ್, ಡಿಫೆನ್ಸ್, ಕರಾಟೆ, ಸ್ವಿಮ್ಮಿಂಗ್, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್ ಹೀಗೆ ಎಲ್ಲವನ್ನು ಕಲಿಯುತ್ತಾ ಹಳೆಯ ನೆನಪುಗಳನ್ನು ಮರೆಯತೊಡಗಿದಳು. ಇದೆಲ್ಲವನ್ನು ಕಲಿಸಲು ಮತ್ತೊಂದು ಕಾರಣವಿತ್ತು. ಅದೇನೆಂದರೆ ಅದು ಆಗಿದ್ದು ಆಕ್ಸಿಡೆಂಟ್ ಅಲ್ಲ, ಅದೊಂದು ಕೊಲೆ ಪ್ರಯತ್ನ. ವಾಟ್? ಕೊಲೆ ಪ್ರಯತ್ನನ? ಅಷ್ಟು ಹೊತ್ತು ಸುಮ್ಮನಿದ್ದ ಶಂಕರ ಕೇಳಿದ್ದನು. ಹೌದು ಶಂಕರ. ಗೌರಿ ಬೆಟ್ಟದ ಮೇಲಿಂದ ತಳ್ಳಿ ಸಾಯಿಸಲು ಪ್ಲಾನ್ ಮಾಡಿದ್ದರು. ನಾವು ಕೆಳಗೆ ಬಂದಿದ್ದರಿಂದ ಆಕ್ಸಿಡೆಂಟ್ ಮಾಡಲು ಪ್ರಯತ್ನಿಸಿದರು. ಆದರೆ ಗೌರಿ ಬದಲು ಮೋಕ್ಷಿ ಬಲಿಯಾದಳು. ಈ ವಿಷಯ ಮರುದಿನವೇ ನಮಗೆ ತಿಳಿಯಿತು. ಅವರಿಗೆ ಶಿಕ್ಷೆಯೂ ಆಯಿತು. ಆದರೆ ಈ ವಿಷಯ ಗೌರಿಗೆ ಗೊತ್ತಿಲ್ಲ. ಅವಳಿದ್ದ ಮನಸ್ಥಿತಿಯಲ್ಲಿ ಈ ವಿಷಯ ತಿಳಿದರೆ ಮತ್ತಷ್ಟು ಮನಸ್ಸು ಕೆಡಿಸಿಕೊಳ್ಳುತ್ತಾಳೆಂದು ನಾವೇ ಅವಳಿಂದ ಈ ವಿಷಯವನ್ನು ಮುಚ್ಚಿಟ್ಟೆವು. ಮಾವನ ಬಿಸಿನೆಸ್ ಬೆಳೆಯುತ್ತಾ ಹೋದಂತೆ ಅವರ ಶತ್ರುಗಳ ಸಂಖ್ಯೆಯು ಜಾಸ್ತಿ ಆಯಿತು. ಅದಕ್ಕೆ ಅವಳಿಗೆ ಎಲ್ಲ ವಿದ್ಯೆಯನ್ನು ಕಲಿಸಿದ್ದು ಆಪತ್ಕಾಲದಲ್ಲಿ ಅವಳನ್ನು ಅವಳು ರಕ್ಷಿಸಿಕೊಳ್ಳಲೆಂದು. ಆ ವರ್ಷ ಜಾತ್ರೆಗೆ ಹೋದಾಗ ನಾಗಲಕ್ಷ್ಮಿ ಅಮ್ಮನ ಪರಿಚಯವಾಯಿತು. ಅವರ ಪರಿಚಯವಾದ ಮೇಲೆ ಗೌರಿ ತುಂಬ ಗೆಲುವಾದಳು. ಅವಳಿಗೆ ಮತ್ತೆ ಅಮ್ಮನ ಪ್ರೀತಿ ಸಿಕ್ಕಿತು.
ಈಗಲೂ ಅಷ್ಟೇ, ದಿನವೂ ಅವರೊಂದಿಗೆ ಮಾತನಾಡುತ್ತಾಳೆ. ಅವಳಿಗೆ ಬೇಕೆನಿಸಿದಾಗೆಲ್ಲ ಹಸಿರುಸಿರಿಗೆ ಹೋಗಿ ಬರುತ್ತಾಳೆ. ಆದರೆ ಈ ಮಧ್ಯೆ ಅವಳಿಗೊಂದು ವಿಚಿತ್ರ ಅಭ್ಯಾಸ ಶುರುವಾಯಿತು. ಅವಳು ಆಗಾಗ ಮೋಕ್ಷಿ ಸಮಾಧಿಯ ಬಳಿ ಬಂದು ಮಾತನಾಡುತ್ತಿದ್ದಳು. ಡಾಕ್ಟರ್ಗೆ ತಿಳಿಸಿದಾಗ ಅವರು ಅದರಿಂದ ಅವಳಿಗೆ ಶಾಂತಿ ನೆಮ್ಮದಿ ಸಿಗುತ್ತದೆ ಎನ್ನುವುದಾದರೆ ಯಾವುದೇ ಸಮಸ್ಯೆ ಇಲ್ಲ. ಹಾಗೆ ನೋಡಿದರೆ ಅವಳು ಈಗ ಬಹಳವೇ ಚೇತರಿಸಿಕೊಂಡಿದ್ದಾಳೆ. ಈ ವಿಷಯದಲ್ಲಿ ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಡಿ, ಅವಳು ಸರಿ ಹೋಗುತ್ತಾಳೆ, ಸ್ವಲ್ಪ ಸಮಯ ಬೇಕು ಅಷ್ಟೇ ಎಂದು ಹೇಳಿದರು. ಅದಕ್ಕೆ ಅವತ್ತಿನಿಂದ ಈ ವಿಷಯದಲ್ಲಿ ಯಾರೂ ಅವಳನ್ನು ಪ್ರಶ್ನಿಸುವುದಿಲ್ಲ. ಮೊದಲೆಲ್ಲ ಆಗಾಗ ಇಲ್ಲಿಗೆ ಬರುತ್ತಿದ್ದವಳು ಈಗ ವರ್ಷಕ್ಕೊಮ್ಮೆ ಅಷ್ಟೇ ಬರುತ್ತಾಳೆ, ಅದು ಕೂಡ ಅವಳ ಹುಟ್ಟುಹಬ್ಬದಂದು. ಇಷ್ಟು ಹೇಳಿ ಪ್ರತಾಪ್ ಸುಮ್ಮನೆ ಕುಳಿತು ಬಿಟ್ಟ. ಇಬ್ಬರ ನಡುವೆ ನೀರವ ಮೌನ. ಶಂಕರ ಒಡಲಲ್ಲಿ ಏಳತೀರದ ಸಂಕಟ. ನನ್ನ ಮುದ್ದು ಇಷ್ಟೆಲ್ಲ ನೋವನ್ನು ಅನುಭವಿಸಿದ್ದಾಳ, ಆ ನಗುಮುಖದಿಂದ ಇಷ್ಟು ನೋವಿದೆ ಎಂದು ನಾನು ಊಹಿಸಿ ಇರಲಿಲ್ಲ. ಇನ್ನೆಂದು ಅವಳಿಗೆ ನೋವಾಗದಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತೇನೆ ಅವನೊಳಗೆ ಪ್ರತಿಜ್ಞೆ ಮಾಡಿದ. ಕೊಂಚ ಸಮಯ ಕಳೆದ ಮೇಲೆದ್ದ ಶಂಕರ, ಪ್ರತಾಪ್ ನೀನು ಹೊರಡು, ಗೌರಿಯನ್ನು ನಾನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಪ್ರತಾಪ್ನನ್ನು ಅಲ್ಲಿಂದ ಕಳುಹಿಸಿದನು. ಸೀದಾ ಸ್ಮಶಾನದ ಒಳಗೆ ನಡೆದಿದ್ದ. ಗೌರಿ ಸಮಾಧಿಯ ಮುಂದೆ ಮೌನವಾಗಿ ಕುಳಿತಿದ್ದಳು. ಅವಳ ಕಣ್ಣಿಂದ ಅಶ್ರುಧಾರೆ ಹರಿಯುತ್ತಿತ್ತು. ಅದನ್ನು ತೊಡೆಯುವ ಗೋಡವೆಗೂ ಹೋಗಿರಲಿಲ್ಲ ಅವಳು. ಅವಳ ಬಳಿ ಬಂದವನೇ ಅವಳ ಭುಜದ ಮೇಲೆ ಕೈ ಇರಿಸಿದ್ದ. ಎದ್ದು ಹಿಂದೆ ತಿರುಗಿ ನೋಡಿದವಳ ಕಣ್ಣೀರನ್ನು ತೊಡೆದು ಅವನ ಕೈ ಅಗಲಿಸಿದ. ಅವಳು ಅಪ್ಪಿಕೊಂಡಳು. ಅವನ ಗುಂಡಿಗೆಯ ಮೇಲೆ ಕಣ್ಣೀರಿಡುತ್ತಾ ಅವನೆದೆಯ ಬಡಿತದಲ್ಲಿ ತನ್ನೆಲ್ಲ ನೋವನ್ನು ಮರೆತಳು. ಅವಳಿಗೆ ಸಾಂತ್ವನ ನೀಡುತ್ತಾ ಅವಳ ತಲೆ ನೆವರಿಸುತ್ತಾ ಮಾತಿಗಿಳಿದ ಶಂಕರ, ಗೌರಿ, ನಾನು 8 ವರ್ಷ ಇರುವಾಗಲೇ ನನ್ನ ತಂದೆಯನ್ನು ಕಳೆದುಕೊಂಡೆ. ನಾನು ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸುವ ವ್ಯಕ್ತಿಯವರು. ಆದರೆ ನಾನೆಂದೂ ಅವರಿಗಾಗಿ ಕಣ್ಣೀರು ಹಾಕಲಿಲ್ಲ. ಯಾಕೆ ಗೊತ್ತಾ? ನಾನು ಅತ್ತರೆ ಅಪ್ಪನಿಗೂ ನೋವಾಗುತ್ತದೆ ಎಂದು. ಅದೂ ಅಲ್ಲದೆ ಅವರು ನನ್ನೊಂದಿಗೆ ಇಲ್ಲ ಎಂದು ಯಾವತ್ತೂ ಅನಿಸಿಲ್ಲ. ಈಗಲೂ ಅವರು ನನ್ನೊಂದಿಗೆ ಇದ್ದಾರೆ ಎಂಬುದು ನನ್ನ ನಂಬಿಕೆ. ನೀನೇ ಒಂದು ಬಾರಿ ಯೋಚಿಸಿ ನೋಡು. ನೀನು ಹೀಗೆ ಹತ್ತರೆ ಮೋಕ್ಷಿತ ಹಾಗೆ ನೋವಾಗುವುದಿಲ್ಲವೇ? ಸದಾ ನಿನ್ನ ನಗುವನ್ನೇ ಬಯಸುವ ನಿನ್ನ ಗೆಳತಿ ನೀನು ಅವಳ ಕಾರಣಕ್ಕಾಗಿ ಅಳುತ್ತಿದ್ದೀಯೇ ಎಂದು ಗೊತ್ತಾದರೆ ಅವಳು ನೊಂದುಕೊಳ್ಳುವುದಿಲ್ಲವೇ? ಅವಳು ಎಲ್ಲಿ ಹೋಗಿಲ್ಲ, ನಿನ್ನೊಂದಿಗೆ ನಿನ್ನೊಳಗೆ ಇದ್ದಾಳೆ. ನಿನ್ನ ನಗುವೆ ಅವಳ ಮನವನ್ನು ಅರಳಿಸುತ್ತದೆ ಎಂದು ಹೇಳಿದ. ಕೊಂಚ ಸಮಯ ಅವನೆದೆಯಲ್ಲೇ ಹುದುಗಿದವಳು ತಲೆ ಎತ್ತಿ ಅವನ ಮುಖವನ್ನು ನೋಡಿ ಅವಳ ಕಣ್ಣೀರನ್ನು ಒರೆಸಿಕೊಂಡು, ಇಲ್ಲ ಶಂಕರ, ಇನ್ನೆಂದು ನಾನು ಮೋಕ್ಷಿ ವಿಷಯಕ್ಕೆ ಅಳುವುದಿಲ್ಲ ಎಂದಿದ್ದಳು. ಹಾಗಾದರೆ ಈ ಪಾಮರನಿಗೆ ತಮ್ಮ ನಗುವಿನ ಭಿಕ್ಷೆಯನ್ನು ಹಾಕುವಿರಾ ಎಂದು ನಾಟಕೀಯವಾಗಿ ಶಂಕರ ಕೇಳಿದ ಮಾತಿಗೆ ನಸುನಗುವೊಂದನ್ನು ಬೀರಿದಳು ಅವನ ಮನದರಸಿ. ಈ ನಗು ನಿನ್ನ ಮುಖದ ಮೇಲೆ ಯಾವಾಗಲೂ ಇರಬೇಕು ಗೌರಿ ಎಂದು ಅವಳ ಕೈ ಹಿಡಿದು ಹೇಳಿದನವ. ಅವಳು ಕೂಡ ಕಣ್ಣಿನಲ್ಲಿಯೇ ಅದಕ್ಕೆ ಸಮ್ಮತಿಸಿದಳು. ಇಬ್ಬರು ಮನೆ ಕಡೆ ಹೊರಟರು. ಹೋಗುವ ದಾರಿಯಲ್ಲಿ, ಗೌರಿ, ಇವತ್ತು ಸಂಜೆ ನಿನಗಾಗಿ ಒಂದು ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ನಿನಗೇನು ಸಮಸ್ಯೆ ಇಲ್ಲ ಅಲ್ವಾ ಎಂದು ಕೇಳಿದ ಶಂಕರ. ಇಲ್ಲ ಶಂಕರ ಎಂದು ನಗುಮೊಗದಿಂದಲೇ ಉತ್ತರಿಸಿದಳು ಗೌರಿ. ಅವಳನ್ನು ಮನೆಗೆ ಬಿಟ್ಟವನು, ಹೋಗಿ ರೆಸ್ಟ್ ಮಾಡು ಗೌರಿ, ತುಂಬ ಸುಸ್ತಾಗಿದೆ, ಸಂಜೆ ಪಾರ್ಟಿ ಬೇರೆ ಇದೆ ಎಂದು ಹೇಳಿ ಮನೆಯ ಕಡೆ ಹೊರಟ ಶಂಕರ. ಅವಳ ಮನಸ್ಸು ಪ್ರಫುಲ್ಲಿತವಾಗಿತ್ತು. ಇಷ್ಟು ವರ್ಷದ ನೋವೆಲ್ಲ ಮಾಯವಾಗಿ ನೆಮ್ಮದಿಯ ಭಾವ ಆವರಿಸಿತ್ತು. ರೂಮಿಗೆ ಬಂದು ಹಾಸಿಗೆ ಮೇಲೆ ಬಿದ್ದವಳು ನೆಮ್ಮದಿಯ ನಿದ್ದೆಗೆ ಜಾರಿದಳು. ಇತ್ತ ನಕ್ಷತ್ರ ಒಳಗೊಳಗೆ ಕುದಿಯುತ್ತಿದ್ದಳು. ಗೌರಿಯ ಬರ್ತ್ಡೇಗೆ ಶಂಕರ ಪಾರ್ಟಿ ಕೊಡುತ್ತಿರುವುದು ಅವಳಿಗೆ ಸಹಿಸಲಾಗುತ್ತಿಲ್ಲ. ಕೊನೆಗೂ ಅವನ ಮನಸ್ಸು ಕೆಡಿಸಲು ಒಂದು ಯೋಜನೆ ರೂಪಿಸಿದಳು. ಯಾರಿಗೋ ಕಾಲ್ ಮಾಡಿ, ನಾನು ಹೇಳಿದ್ದೆಲ್ಲವೂ ರೆಡಿ ಇದೆ ತಾನೆ, ಅದೆಲ್ಲವೂ ಇಂದು ಸಂಜೆಯೊಳಗೆ ಶಂಕರನ ಕೈ ಸೇರಬೇಕು ಎಂದು ಹೇಳಿದಳು. ಸಂಜೆ ಪಾರ್ಟಿ ಶುರುವಾಗುವ ಮೊದಲೇ ಒಂದು ಕೊರಿಯರ್ ಶಂಕರನ ಕೈ ಸೇರಿತು. ಅದನ್ನು ಓಪನ್ ಮಾಡಬೇಕೆನ್ನುವಷ್ಟರಲ್ಲಿ ರಾಕಿ ಕಾಲ್ ಮಾಡಿದ್ದ. ಅವನೊಂದಿಗೆ ಮಾತನಾಡಿದ ಮೇಲೆ ಪಾರ್ಟಿಗೆ ಸಮಯವಾಯಿತು ಎಂದು ಶಂಕರ ಅದನ್ನು ಓಪನ್ ಮಾಡದೆ ಹಾಗೆ ಟೇಬಲ್ ಮೇಲಿಟ್ಟು ಹೊರಟು ಹೋದ. ಹಾಗಾದರೆ ಆ ಕೊರಿಯರ್ನಲ್ಲಿ ಅಂತಹದೇನಿದೆ? ನಕ್ಷತ್ರಾಳ ಯೋಜನೆಯಾದರೂ ಏನು? ಅದು ಸಫಲವಾಗುತ್ತದೆಯೇ? ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ.